ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ನಟಿಯರು ಕಾಣಿಸಿಕೊಂಡಾಗ ಕ್ಯಾಮೆರಾಗಳನ್ನ ಅನಗತ್ಯವಾಗಿ ಝೂಮ್ ಮಾಡಿ ಅವರ ದೇಹವನ್ನ ಅಸಭ್ಯವಾಗಿ ಚಿತ್ರೀಕರಿಸುವ ಪ್ಯಾಪರಾಜಿ ಸಂಸ್ಕೃತಿಯ ವಿರುದ್ಧ ಸ್ಯಾಂಡಲ್ವುಡ್ನಲ್ಲಿ ಇದೀಗ ದೊಡ್ಡ ಮಟ್ಟದ ಆಕ್ರೋಶ ಭುಗಿಲೆದ್ದಿದೆ. ಈ ಅಸಹ್ಯಕರ ಟ್ರೆಂಡ್ ವಿರುದ್ಧ ಕಾಂತಾರ ಬೆಳಗಿ ನಟಿ ಸಪ್ತಮಿ ಗೌಡ ನೇರವಾಗಿ ಸಿಡಿದಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಮರವನ್ನ ಸಾರಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಹಾಗೂ ಡಿಜಿಟಲ್ ಮೀಡಿಯಾ ಹೆಸರಿನಲ್ಲಿ ಪಾಪರಾಜಿಗಳ ಹಾವಳಿ ಮಿತಿ ಮೀರ್ತಾ ಇದೆ. ನಟಿಯರು, ಕಲಾವಿದೆಯರು ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಹೋದಾಗ ಅವರ ಫೋಟೋ ಅಥವಾ ವಿಡಿಯೋಗಳನ್ನ ಸೆರೆ ಹಿಡಿಯುವ ನೆಪದಲ್ಲಿ ದೇಹದ ಭಾಗಗಳನ್ನ ಕೆಟ್ಟದಾಗಿ ಫೋಕಸ್ ಮಾಡುವ ಚಾಳಿ ಹೆಚ್ಚಾಗುತ್ತಿದೆ. ಲೈಕ್ಸ್ ಹಾಗೂ ವ್ಯೂಸ್ಗಾಗಿ ನಟಿಯರನ್ನ ಸಭ್ಯವಾಗಿ ಬಿಂಬಿಸುತ್ತಿರುವ ಇಂತಹ ವಿಕೃತಿ ಮನಸ್ಥಿತಿಯ ವಿರುದ್ಧ ಸಪ್ತಮಿ ಗೌಡ ತೀವ್ರ ಬೇಸರವನ್ನ ಹೊರಹಾಕಿದ್ದಾರೆ. ಈ ಕುರಿತು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿರುವ ನಟಿ ಸಪ್ತಮಿ ಗೌಡ, ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ನಟಿಯರ ಫೋಟೋ ಮತ್ತು ವಿಡಿಯೋ ಚಿತ್ರೀಕರಿಸುವಾಗ ಎಚ್ಚರಿಕೆ ಹಾಗೂ ಘನತೆ ಇರಲಿ. ಅನವಶ್ಯಕವಾಗಿ ಕ್ಯಾಮೆರಾಗಳನ್ನ ಝೂಮ್ ಮಾಡಿ ಶೂಟ್ ಮಾಡುವುದನ್ನ ದಯವಿಟ್ಟು ನಿಲ್ಲಿಸಿ. ನಾವು ಕಲಾವಿದರು, ದಯವಿಟ್ಟು ನಮ್ಮ ಕಲೆಯನ್ನ ಗುರುತಿಸಿ, ನಮ್ಮ ದೇಹವನ್ನಲ್ಲ ಎಂದು ಖಡಕ್ ಆಗಿ ವಿನಂತಿಸಿದ್ದಾರೆ. ಇನ್ನು ಅಸಭ್ಯ ವಿಡಿಯೋಗಳ ವಿರುದ್ಧ ನಟಿ ಸಪ್ತಮಿ ಗೌಡ ಆರಂಭಿಸಿರುವ ಈ ಹೋರಾಟಕ್ಕೆ ಇದೀಗ ಇಡೀ ಕನ್ನಡ ಚಿತ್ರರಂಗ ಬೆಂಬಲವನ್ನ ಸೂಚಿಸಿದೆ. ಮಹಿಳಾ ಕಲಾವಿದೆಯರ ಘನತೆಯನ್ನ ಕಾಪಾಡುವ ನಿಟ್ಟಿನಲ್ಲಿ ಹಲವು ನಟ ನಟಿಯರು ಸಪ್ತಮಿ ಅವರ ಮಾತಿಗೆ ಧ್ವನಿಗೂಡಿಸಿದ್ದಾರೆ. ಒಟ್ಟಿನಲ್ಲಿ ಬಾಲಿವುಡ್ಗೆ ಮಾತ್ರ ಸೀಮಿತವಾಗಿದ್ದ ಈ ವಿಕೃತ ಪಾಪರಾಜಿ ಸಂಸ್ಕೃತಿ ಇದೀಗ ಸ್ಯಾಂಡಲ್ವುಡ್ಗೂ ಕಾಲಿಟ್ಟಿರುವುದು ಆತಂಕದ ವಿಚಾರ. ಸಪ್ತಮಿ ಗೌಡ ಅವರ ಈ ದಿಟ್ಟ ಹೆಜ್ಜೆಯಿಂದಾದರೂ ಇಂತಹ ಅಸಭ್ಯ ಕ್ಯಾಮೆರಾ ಕಣ್ಣುಗಳಿಗೆ ಬ್ರೇಕ್ ಬೀಳುತ್ತಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.